ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿ ಸ್ವಾತಿ ಮಾತಾಡ್ತಿರೋದು. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ, ಒಂದೊಳ್ಳೆ ಹೆಲ್ತಿ ಡ್ರಿಂಕ್ ಹಾಗೂ ಹೇರ್ ಗ್ರೋತಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ತೋರಿಸ್ತಾ ಹೋಗ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಮಾರ್ನಿಂಗ್ ಎದ್ಬಿಟ್ಟು ಫಸ್ಟು ನೀಟಾಗಿ ಫ್ರೆಶ್ ಅಪ್ ಆಗಿ ನಾನು ಕಿಚನ್ ಕಡೆ ಬರ್ತೀನಿ. ಸೊ ಫಸ್ಟಿಗೆ ಈ ಥರ ಆಮ್ಲ ಇರುತ್ತಲ್ಲ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಒಂದು 3 ತೊಗೊಂಡ್ರೆ ಸಾಕು. ಬೆಟ್ಟದ ನೆಲ್ಲಿಕಾಯಿ 3, ಹಾಗೆ ಶುಂಠಿ ಸ್ವಲ್ಪ ಹಾಕಿ ಅದನ್ನು ಜೊತೆಗೆ ಉಪ್ಪು ಹಾಕಿ ರುಬ್ಕೋಬೇಕು. ಅಂದರೆ ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಇದು ತುಂಬಾ ಒಳ್ಳೆಯದು. ಕರಿಬೇವು ಹಾಗೆ ಪುದೀನ ಎಲೆ ಕೂಡ ಒಂದೆರಡು ಹಾಕಿದರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಪುದೀನ ಎಲೆ, ಕರಿಬೇವು ಎಲೆ ಕೂಡ ಹಾಕೋಬೋದು. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಹೆಲ್ತಿಗೆ ಹಾಗೆ ಏರ್ ಗ್ರೋತಿಗೆ ಕರಿಬೇವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೊಡೋದ್ರಿಂದ ನಾವು ಕರಿಬೇವು ಕೂಡ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ಫಸ್ಟಿಗೆ ನೀವು ಅದನ್ನು ಪೌಡರ್ ಥರ ಮಾಡ್ಕೋಬೇಕು, ಆಮೇಲೆ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಶಾರ್ಟ್ಸಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಿ ಗಟ್ಟ ಅಂತ ಕುಡಿತಿದ್ರೆ ಟೇಸ್ಟ್ ಕೂಡ ತುಂಬಾ ಒಂಥರ ಚೆನ್ನಾಗಿರುತ್ತೆ. ಒಗುರಿದ್ರೂ ಕೂಡ ಆ ಶುಂಠಿ ಮತ್ತು ಕರಿಬೇವೆಲ್ಲ ಬ್ಯಾಲೆನ್ಸ್ ಆಗಿರುತ್ತೆ ಪುದೀನ ಹಾಕಿರೋದ್ರಿಂದ. ಸೊ ನನಗಂತೂ ಪಡ್ಡು ಅಂದರೆ ಸಖತ್ ಫೇವ್ರೇಟು, ಒಂಥರ ಫೇವ್ರೇಟ್ ಟಿಫನ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ವಿ. ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಹಾಗೆ ಸ್ವಲ್ಪ ಸಾಸಿವೆ, ಕರಿಬೇವು, ಕಡಲೆಬೇಳೆ ಹಾಕಿದರೆ ಒಂಥರ ಕ್ರಿಸ್ಪಿ ಇರುತ್ತೆ, ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಪಡ್ನಿಟ್ಟು ಯಾವ ಥರ ಮಾಡೋದು ಅಂತ ನಾನು ಬೇಕಂದರೆ ಹೇಳಿ ಕಮೆಂಟ್ ಹಾಕಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನೀವು ಪಡ್ಡು ಚೆನ್ನಾಗಿ ಬರಬೇಕಂದ್ರೆ ಫಸ್ಟ್ನೇದು ಹಿಟ್ಟು ಚೆನ್ನಾಗಿ ಹಾಕಿರಬೇಕು. ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಅಂಚನ್ನು ಚೆನ್ನಾಗಿ ತೊಳೆದಿರಬೇಕು. ಸೊ ಫಸ್ಟಿಗೆ ಇದಕ್ಕೆ ಬಿಸಿನೀರು ಮತ್ತು ಸ್ವಲ್ಪ ಉಪ್ಪು ಅಥವಾ ಬೇಕಿಂಗ್ ಸೋಡಾ ಹಾಕಿ ಕುದಿಯಕ್ಕೆ ಬಿಡೋಣ. ನೋಡಿ, ಇಲ್ಲಿ ನಾವು ಕುದಿಸ್ತಾ ಇದ್ದೀವಲ್ಲ, ಈ ಥರ ಜೋರಾಗಿ ಕುದಿಯಕ್ಕೆ ಬಿಡಬೇಕು ಅದನ್ನು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿರುವಂತಹ ಎಣ್ಣೆ ಜಿಡ್ಡು ಆ ಥರ ಎಲ್ಲ ಹೋಗಿ ಚೆನ್ನಾಗಿ ಪಡ್ಡು ಎದಳುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವತ್ತೇ ಆಗಲಿ ಪಡ್ಡು, ದೋಸೆ ಏನೇ ಮಾಡಿದಾಗೂ ಕೂಡ ಅಂಚುಗಳನ್ನು ತೊಳೆದು ಇಟ್ಬಿಡಬೇಕು. ಹಂಗೆ ಇಡೋದು, ಎಣ್ಣೆ ಜಿಡ್ಡಲ್ಲಿ ಇಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಅವಾಗೆ ಅಂಚುಗಳು ಕೆಟ್ಟೋಗೋದು. ಸೊ ಈ ಥರ ಚೆನ್ನಾಗಿ ನೀರು ಕುದಿಸ್ತಾ ಇರಬೇಕು. ಇನ್ನು ಪಡ್ನಿಟ್ಟು ಹಾಕೋಕ್ಕೂ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಸಬ್ಬಸಿಗೆ ಸೊಪ್ಪು ಇದ್ರೇ ಅದೊಂಥರ ಮಸಾಲ ಪಡ್ಡಿಗೆ ಸಖತ್ ಟೇಸ್ಟಾಗಿರುತ್ತೆ ಅಲ್ವಾ. ಸೊ ನಾವಂತೂ ಮನೇಲಿ ಯಾವಾಗಲೂ ಮಸಾಲ ಪಡ್ಡೆ ಮಾಡೋದು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಇದು ಕೂಡ ಕುದಿಯೋಕ್ಕೆ ವೇಟಿಂಗ್ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ನಾವು ಚಟ್ನಿ ಮಾಡ್ಕೊಂಡ್ಬಿಟ್ವಿ. ನಾವು ಚಟ್ನಿನೆಲ್ಲ ಮಾಡಿಕೊಂಡು ರೆಡಿಯಾಗಿದ್ವಿ. ಇವಾಗ ಪಡ್ಡನ್ನ ಹಾಕಿ ತೋರಿಸ್ತೀನಿ ಗೈಸ್. ನೀವೇ ನೋಡಿ ಎಷ್ಟು ಚೆನ್ನಾಗಿ ಎದಳುತ್ತೆ, ಹಾಗೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೇ ತಿಂದರೂ ಕೂಡ ಅಟ್ಲೀಸ್ಟ್ ಎಗ್ ಅಥವಾ ಏನಾದರೂ ಪ್ರೋಟೀನ್ ತಿಂತೀನಿ. ಇವತ್ತು ನಾನು ಹೆಸರು ಕಾಳು ನೆನಾಕೋದು ಆ್ಯಕ್ಚುಲಿ ಮರ್ತೋಗಿದ್ವಿ. ಸೊ ಹಂಗಾಗಿ ಸೌತೆಕಾಯಿ ಅಂತೂ ಸಲಾಡ್ಸ್ ಅಂತೂ ತಿಂತೀನಿ. ಸೊ ನೀವು ಅಷ್ಟೇ ಯಾವುದೇ ಬ್ರೇಕ್ಫಾಸ್ಟ್ ತಿಂದರೂ ಕೂಡ ಅದ್ರ ಜೊತೆಯಲ್ಲಿ ಸ್ವಲ್ಪ ಸಲಾಡ್ಸ್ ತಿಂದರೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಇವಾಗ ಪಡ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ನೋಡಿ. ಫಸ್ಟ್ನೇ ಹಾಕಬೇಕಾದ್ರೆ ಮಾತ್ರ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಪಡ್ಡಂತಂದ್ರೇ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲೇಬೇಕು. ಸೊ ಫಸ್ಟಿಗೆ ಮಾತ್ರ ಸ್ವಲ್ಪ ಎಣ್ಣೆನ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಎಲ್ಲ ಇದಕ್ಕೂ ಕೂಡ. ಸೊ ನೋಡಿ, ಈ ಥರ ಪಡ್ಡಿಗೆ ಪೂರ್ತಿ ಹಾಕ್ಕೊತ ಹೋಗೋಣ. ಅದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮದು ಕಬ್ಬಣದ್ದು, ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡು. ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಎಣ್ಣೆ ಹಾಕಿದಾಗೆ ನೋಡಿ ಈ ಥರ ಕ್ರಿಸ್ಪಿಯಾಗಿರುತ್ತೆ. ಯಾವುದೇ ಥರದ ಕಷ್ಟ ಆಗಲ್ಲ ಎತ್ತಬೇಕಾದ್ರೂ ಕೂಡ. ಈ ಥರ ಇಷ್ಟು ಈಸಿಯಾಗಿ ಪಡ್ಡನ್ನ ಮಾಡ್ಕೋಬೋದು. ಇದರ ರೆಸಿಪಿ ನಿಮಗೆ ಬೇಕಂದರೆ ನೀವು ಕಮೆಂಟ್ ಹಾಕಿ. ಸೊ ನಾನು ಅದನ್ನು ನಮ್ಮಮ್ಮನಿಂದ ಯಾವ ಥರ ಮಾಡಿದ್ರು ಅಂತೇಳಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಅಷ್ಟು ಕ್ರಿಸ್ಪಿಯಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಕೆಳಗೆ ಬಂದೆ. ಸೊ ಇವತ್ತು ನಾವು ಹೊರಗಡೆ ಹೋಗ್ತಿದ್ವಿ, ಅಂದ್ರೆ ಸ್ವಲ್ಪ ಎಡಿಟ್ ವರ್ಕ್ಸ್ ಇತ್ತು, ಒಂದು ಸ್ವಲ್ಪ ಕೆಲಸದ ಬಗ್ಗೆ ಮಾತಾಡಬೇಕಿತ್ತು. ಹಾಗೆ ನಾನು ನನ್ನ ಫ್ರೆಂಡ್ ಆಕಾಶ್ ಹೋಗ್ತಿದ್ವಿ. ಅವನಿಗೋಸ್ಕರ ಕಾಯ್ದು ನನಗಂತೂ ಸಾಕಾಗೋಯ್ತು. ಸೊ ಅಂತೂ ಇಂತೂ ಕೊನೆಗೆ ಬಂದ.
ಕೂಡ ಇನ್ನೇನು ಪ್ಲೇಸ್ನ ರೀಚ್ ಆದ್ವಿ. ಸೊ ಆರಾಮಾಗಿ ಕೂಲಾಗಿತ್ತು ಪ್ಲೇಸ್ ಮಾತ್ರ. ನಿಮಗೆ ಇಲ್ಲಿ ಖಂಡಿತವಾಗ್ಲೂ ವ್ಲಾಗ್ ಮಾಡಿ ಹಾಕ್ತೀನಿ ನಾನು. ಸೊ ನಮ್ಮ ಸ್ವಲ್ಪ ಎಡಿಟ್ ವರ್ಕ್ಸ್ ಇತ್ತು, ಎಡಿಟ್ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಅಲ್ಲಿ ಪಾಸ್ತಾ ಕೂಡ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಪಾಸ್ತಾ ಕೂಡ ತಿನ್ಕೊಂಡು. ಇನ್ನೇನು ಕೆಲಸನೂ ಕೂಡ ಮುಗೀತು ಅಂತ ಹೇಳಿ ಹೊರಟ್ವಿ ನಾವು ಇಲ್ಲಿಂದ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ಇದೇ ಥರದ ವ್ಲಾಗ್ಸಿಗಾಗಿ ನೀವು ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹಾಗೆ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.